ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತ 8ನೇ ಮ್ಯಾಚು RCB ಮತ್ತು CSK ನಡುವೆ ನಡೀತಿದೆ. ಸಂಜೆ 7:30ಕ್ಕೆ ಇದೆ. ಈ ಪಿಚ್ ಬ್ಯಾಲೆನ್ಸ್ ಹೇಗಿದೆ ಮತ್ತು ಇಲ್ಲಿ ಪಿಚ್ಚಲ್ಲಿ ಯಾರು ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ, ಇವತ್ತಿನ ಮ್ಯಾಚಲ್ಲಿ ಯಾರು RCB ಪರ ಆಡ್ತಾ ಇದ್ದಾರೆ, ಅಂದರೆ ಪ್ಲೇಯಿಂಗ್ 11 ಹೇಗಿದೆ ಅಂತ ಅಂದ್ಬಿಟ್ಟು ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು MA ಚಿದಂಬರ ಸ್ಟೇಡಿಯಂ ಚೆನ್ನೈನಲ್ಲಿ ನಡೀತಿದೆ. ಇಲ್ಲಿ ನೀವು ನೋಡಿರ್ತೀರಾ, ಮೊದಲನೇ ಮ್ಯಾಚಲ್ಲೇ MI ಇಲ್ಲಿ ಹೀನಾಯವಾಗಿ CSK ವಿರುದ್ಧ ಸೋತಿದ್ರು. ಇನ್ನಿಲ್ಲಿ ಮೊದಲನೇ ಪಂದ್ಯನೇ ಗೆದ್ದುಬಿಟ್ಟು CSK ತಂಡ ಗೆದ್ದು ಬೀಗಿದೆ ಅಂತಾನೆ ಹೇಳ್ಬೋದು. ಇನ್ನು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜಸ್ ಕೂಡ ಜಾಸ್ತಿ ಇದೆ CSKಗೆ. ಇದೊಂದು ಪಿಚ್ ಬಂದ್ಬಿಟ್ಟು ಬ್ಯಾಲೆನ್ಸ್ಡ್ ಪಿಚ್ ಆಗಿದೆ. ಇಲ್ಲಿ ಆವ್ರೇಜ್ ಸ್ಕೋರೇ 150 ಇಂದ 160, ಅಂದರೆ ರನ್ ಹೊಳೆ ಅಂತೂ ಹರಿಯಲ್ಲ. ನೀವು ಮೊದಲನೇ ಮ್ಯಾಚ್ ಇಲ್ಲಿ SRH ನೀವು ನೋಡಿರ್ಬೋದು ಯಾವ ರೀತಿ ಆಡಿದ್ರು ಅಂತ ಅಂದ್ಬಿಟ್ಟು. ನಿನ್ನೆ ಮ್ಯಾಚ್ ಕೂಡ ಇಲ್ಲಿ ನೀವು ನೋಡಿರ್ತೀರಾ, ಇಲ್ಲಿ ಮೊದಲನೇ ಮ್ಯಾಚಲ್ಲಿ 286 ಹೊಡೆದಿದ್ರು, ಬಟ್ ನಿನ್ನೆ ಮ್ಯಾಚಲ್ಲಿ ಬರೀ 190 ಹೊಡೆದ್ರು. ಇಲ್ಲಿ ನೋಡ್ಬೋದು, ಇವಾಗ ಪಿಚ್ಚು ಬ್ಯಾಟಿಂಗಿಗೆ ಸಪೋರ್ಟ್ ಮಾಡ್ತಿದ್ರು ಕೂಡ ಯಾವ ರೀತಿ ಇಲ್ಲಿ SRH ಆಡಿದ್ರು ಅಂತ ಅಂದ್ಬಿಟ್ಟು. ಇವತ್ತಿನ ಮ್ಯಾಚಲ್ಲೂ ಕೂಡ ಅಷ್ಟೇ, ಇಲ್ಲಿ ಆವ್ರೇಜ್, ಇಲ್ಲಿ ಹೈ ಸ್ಕೋರ್ ಅಂತೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಇಲ್ಲಿ ಆವ್ರೇಜ್ ಸ್ಕೋರೇ, ನೀವು ಎಷ್ಟೇ ಇಲ್ಲಿ ತಿನ್ಕಾಡು ಹೊಡೆದ್ರು ಕೂಡ 150 ಇಂದ 160 ಟಾರ್ಗೆಟ್ನ ಕೊಡ್ಬೋದು. ಅದು ಮೊದಲನೇದಾಗಿ ಯಾರು ಬ್ಯಾಟ್ ಮಾಡ್ತಾರೋ ಅವರು. ಇನ್ನು ಈ ಒಂದು ಪಿಚ್ಚು ಇಲ್ಲಿ ಪೇಸರ್ಸ್ಗಳಿಗೂ ಅನುಕೂಲ ಇದೆ, ಸ್ಪಿನ್ನರ್ಸ್ಗಳಿಗೂ ಅನುಕೂಲ ಇದೆ. ಎರಡೂ ಕೂಡ 50-50, ಯಾರು ಬೇಕಾದರೂ ಈ ಪಿಚ್ಚಲ್ಲಿ ಇಲ್ಲಿ ವಿಕೆಟ್ಸ್ನ ತೆಗಿಬೋದು. ಲಾಸ್ಟ್ 5 ಇಯರ್ಸ್ ರೆಕಾರ್ಡ್ ನೋಡೋಕ್ಕೋದ್ರೆ ಇಲ್ಲಿ RCB ಮತ್ತು CSK 9 ಮ್ಯಾಚ್ಗಳನ್ನ ಆಡಿದೆ ಇದುವರೆಗೂ. ಇನ್ನು 6 ಮ್ಯಾಚ್ ಬಂದು CSK ಗೆದ್ದಿದೆ, 3 ಮ್ಯಾಚ್ ಬಂದ್ಬಿಟ್ಟು ಇಲ್ಲಿ RCB ತಂಡ ಗೆದ್ದಿದೆ. ಈ ಒಂದು ಪಿಚ್ಚಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ ಅವರು 58% ಇಲ್ಲಿ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಇನ್ನು ಬೌಲಿಂಗ್ ಮಾಡಿಬಿಟ್ಟು ಗೆದ್ದಿರೋದು ಎಷ್ಟಪ್ಪ ಅಂತಂದರೆ, ಫಸ್ಟ್ ಇಲ್ಲಿ ಬೌಲಿಂಗ್ ಮಾಡಿ ಗೆದ್ದಿರೋದು 47% ಇದೆ. ಇನ್ನು ಬ್ಯಾಟಿಂಗ್ ಮಾಡಿ ಗೆದ್ದಿರೋದು 53% ಇದೆ. ಆಲ್ಮೋಸ್ಟ್ ಎರಡು ಸಮಾನೇ ಅನ್ಕೊಳ್ಳಿ. ಇಲ್ಲಿ ಬೌಲಿಂಗ್ ಮಾಡಿದ್ರು ಏನು ನಷ್ಟ ಇಲ್ಲ, ಬ್ಯಾಟಿಂಗ್ ಮಾಡಿದ್ರು ಕೂಡ ಫಸ್ಟ್ ಏನು ನಷ್ಟ ಇಲ್ಲ. ಬಟ್ ಬ್ಯಾಟಿಂಗ್ ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ. ಏನಕ್ಕೆ ಅಂತಂದರೆ ಬ್ಯಾಲೆನ್ಸ್ಡ್ ಪಿಚ್ ಅಲ್ವಾ, ಅದಕ್ಕೋಸ್ಕರ. ಈ ಒಂದು ಪಿಚ್ಚಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿರೋದು ಯಾರಪ್ಪ ಅಂತಂದರೆ ಋತುರಾಜ್ ಗಾಯಕ್ವಾಡ್ ಅವರು ತುಂಬ ಚೆನ್ನಾಗಿ ಈ ಒಂದು ಪಿಚ್ಚಲ್ಲಿ ಇಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಇದು ಹೋಮ್ ಗ್ರೌಂಡ್ ಕೂಡ ಆಗಿದೆ CSKಗೆ, ಅದಕ್ಕೆ ಇಲ್ಲಿ ಗಾಯಕ್ವಾಡ್ ಅವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಡಿ ಕಾನ್ವೆ ಅವರು ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತು ರಚಿನ್ ರವೀಂದ್ರ, ಇಲ್ಲಿ ಮೊದಲನೇ ಪಂದ್ಯದಲ್ಲಿ ನೀವು ನೋಡಿರ್ಬೋದು MI ತಂಡದ ವಿರುದ್ಧ ಇಲ್ಲಿ ರಚಿನ್ ರವೀಂದ್ರ ಅವರು CSK ತಂಡನ ದಡ ಕೂಡ ಸೇರಿಸಿದ್ರು. ಇನ್ನು ಈ ಪಿಚ್ಚಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡಿದ್ದಾರೆ ಮತ್ತು ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಈ ಪಿಚ್ಚಲ್ಲಿ ತುಂಬ ಚೆನ್ನಾಗಿ ಯಾರಪ್ಪ ಬೌಲಿಂಗ್ ಮಾಡಿದ್ದಾರೆ ಅಂತಂದರೆ ನೂರ್ ಅಹಮದ್ ಅವರು. ಇಲ್ಲಿ ಮೊದಲನೇ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಖಲೀಲ್ ಅಹಮದ್ ಅವರು ಮತ್ತು ಪತಿರಾಣ ಅವರು. ಇನ್ನು ಪತಿರಾಣ ಅವರು ಮೊದಲನೇ ಮ್ಯಾಚಲ್ಲಿ ಆಡಿರಲಿಲ್ಲ, ಇವತ್ತಿನ ಮ್ಯಾಚಲ್ಲಿ RCB ವಿರುದ್ಧ ಇಲ್ಲಿ ಆಡಬಹುದು ಮೋಸ್ಟ್ಲಿ. ಏನಕ್ಕೆ ಅಂತಂದರೆ ಪತಿರಾಣ ಅವರು ಈ ಒಂದು ಪಿಚ್ಚಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಬೇಜಾರು ವಿಚಾರ ಏನಪ್ಪ ಅಂತಂದರೆ, 2019ರಿಂದ ಇದುವರೆಗೂ RCB ತಂಡ ಚೆನ್ನೈ ಸೂಪರ್ ಕಿಂಗ್ಸ್ನ ಅವರ ಒಂದು ಹೋಮ್ ಗ್ರೌಂಡಲ್ಲಿ, ಅಂದರೆ ಇವಾಗ ಆಡ್ತಾ ಇದ್ದಾರಲ್ಲ ಮ್ಯಾಚ್ ಇವತ್ತ, ಚಿದಂಬರ ಸ್ಟೇಡಿಯಂನಲ್ಲಿ ಸೋಲಿಸಿಲ್ಲ. ಇಲ್ಲಿ ಚಿದಂಬರ ಸ್ಟೇಡಿಯಂನಲ್ಲಿ ಮೇಲ್ಗೈ ಯಾರ್ದಪ್ಪ ಅಂತಂದರೆ ಇಲ್ಲಿ CSK ತಂಡದಿದೆ. 6 ವರ್ಷದಿಂದ ಇಲ್ಲಿ RCBನ ಗೆಲ್ಲಕ್ಕೆ ಬಿಟ್ಟೇ ಇಲ್ಲ. RCBದು ಪ್ಲೇಯಿಂಗ್ 11 ಈ ರೀತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವಿರಾಟ್ ಕೊಹ್ಲಿ ಅವರು, ಸಾಲ್ಟ್ ಅವರು, ದೇವದತ್ ಪಡಿಕ್ಕಲ್ಲು, ರಜತ್ ಪಾಟಿದಾರು, ಲಿಯಾನ್ ಲಿವಿಂಗ್ ಸ್ಟೋನು, ಜಿತೇಶ್ ಶರ್ಮಾ ಇವರು ವಿಕೆಟ್ ಕೀಪರು, ಟೀಮ್ ಡೇವಿಡ್, ಕುನಾಲ್ ಪಾಂಡ್ಯ. ಲಾಸ್ಟ್ ಮ್ಯಾಚಲ್ಲಿ ಇಲ್ಲಿ ರಶೀದ್ ಸಲಾಮ್ ಅವರು ಆಡಿದ್ರು. ಇವತ್ತಿನ ಮ್ಯಾಚಲ್ಲಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡ್ತಾರೆ, ಮತ್ತು ಜೋಶ್ ಹೇಜರ್ವುಡ್ ಅವರು, ಮತ್ತು ಯಶ್ ದಯಾಳು, ಸುಯೇಶ್ ಶರ್ಮಾ ಲಾಸ್ಟ್ ಮ್ಯಾಚಲ್ಲಿ ಆಡಿದ್ರು. ಸುಯೇಶ್ ಶರ್ಮಾ ಬದಲು ಇವತ್ತಿನ ಮ್ಯಾಚಲ್ಲಿ ಸ್ವಪ್ನಿಲ್ ಸಿಂಗ್ ಅವರು ಆಡೋ ಸಾಧ್ಯತೆ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ. ಸುಯೇಶ್ ಶರ್ಮಾ ಅಥವಾ ಇಲ್ಲಿ ಸ್ವಪ್ನಿಲ್ ಸಿಂಗ್ ಅವರು ಬೌಲಿಂಗಲ್ಲಿ ಬಂದರೆ ಇವರು ಫಸ್ಟ್ ಬೌಲಿಂಗ್ ಮಾಡಬೇಕಾದ್ರೆ ತಗೊತಾರೆ. ಇವ್ರ ಬದಲು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು ಯಾರಪ್ಪ ಅಂತಂದರೆ ಪಡಿಕ್ಕಲ್ ಅವರು. ಆಲ್ಮೋಸ್ಟ್ ಇದು ಗೊತ್ತು, ಈ ಲಾಸ್ಟ್ ಟೈಮು ಕೂಡ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು ಯಾರಪ್ಪ ಅಂತಂದರೆ ಇಲ್ಲಿ ಪಡಿಕ್ಕಲ್ ಅವರು ಬಂದಿದ್ರು. ಇನ್ನು ಸ್ವಪ್ನಿಲ್ ಸಿಂಗ್ ಅವರು ಅಥವಾ ಸುಯೇಶ್ ಶರ್ಮಾ ಇಬ್ಬರಲ್ಲಿ ಒಬ್ಬರು ಈ ಮ್ಯಾಚಲ್ಲಂತೂ ಆಡೋದು ಕನ್ಫರ್ಮು. ಲಾಸ್ಟ್ ಮ್ಯಾಚ್ ಇಲ್ಲಿ ಸುಯೇಶ್ ಶರ್ಮಾ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು. ಇವತ್ತಿನ ಮ್ಯಾಚಲ್ಲಿ ಇಲ್ಲಿ ಸ್ವಪ್ನಿಲ್ ಸಿಂಗ್ ಅವ್ರಿಗೆ ಇಲ್ಲಿ ಚಾನ್ಸ್ ಕೊಟ್ಟರು ಕೂಡ ಕೊಡ್ಬೋದು. ಮತ್ತು ರಶೀದ್ ಸಲಾಮ್ ಬದಲು ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಎಂಟ್ರಿ ಆದರೂ ಕೂಡ ಆಗ್ಬೋದು. ಯಾಕಂದರೆ ಫಸ್ಟ್ ಮ್ಯಾಚು ಇಲ್ಲಿ ಆಡಿರಲಿಲ್ಲ, ಗಾಯ ಆಗಿತ್ತು ಅಂತಂದ್ಬಿಟ್ಟು, ಬೆರಳಿಗೇನೋ ಇಲ್ಲಿ ಇಂಜುರಿ ಆಗಿತ್ತು ಅಂತ ಅಂದ್ಬಿಟ್ಟು ಆಡಿರಲಿಲ್ಲ. ಇವತ್ತಿನ ಮ್ಯಾಚಲ್ಲಿ 2 ಚೇಂಜಸ್ ಅಂತೂ ನಾವು ನೋಡ್ಬೋದು. ರಶೀದ್ ಸಲಾಮು ಮತ್ತು ಇಲ್ಲಿ ಸುಯೇಶ್ ಶರ್ಮಾ ಇವರಿಬ್ಬರು ಹೋಗ್ಬಿಟ್ಟು ಭುವನೇಶ್ವರ್ ಕುಮಾರ್ ಮತ್ತು ಸ್ವಪ್ನಿಲ್ ಸಿಂಗ್ ಇವರಿಬ್ಬರು ಕೂಡ ಒಳಗಡೆ ಬರ್ಬೋದು. ಸೊ ವೀಕ್ಷಕರೇ, ಕೊನೆಯದಾಗಿ ನಮ್ಮ ಪ್ರಿಡಿಕ್ಷನ್ ನೋಡೋದಾದ್ರೆ ಇಲ್ಲಿ ಟಾಸ್ ಬಂದ್ಬಿಟ್ಟು RCB ವಿನ್ ಆಗ್ತಾರೆ, ಮತ್ತೆ ಮ್ಯಾಚ್ ಕೂಡ ಇಲ್ಲಿ RCBನೇ ವಿನ್ ಆಗ್ತಾರೆ. ಇಲ್ಲಿ ಹೇಳ್ಬೋದು 2019ಇಂದ ಇಲ್ಲಿ RCB ಒಂದ್ಸತಿನೂ ಗೆದ್ದಿಲ್ಲ ಅಂತಂದ್ಬಿಟ್ಟು. ಗೆದ್ದಿಲ್ಲ ಅಂತಂದ್ರೆ ಏನಾಯ್ತು, ಅದು 6 ವರ್ಷದ ಹಳೆ ಹಿಸ್ಟ್ರಿ. ಇವಾಗ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದು. ಏನಕ್ಕೆ ಅಂತಂದ್ರೆ 6 ವರ್ಷಗಳ ಬಳಿಕ ಇಲ್ಲಿ RCB ತಂಡ ಗೆಲ್ತು ಅಂತಂದ್ಬಿಟ್ಟು ಇಲ್ಲಿ ಬರ್ಬೋದು. ಏನಕ್ಕೆ ಅಂತಂದ್ರೆ ಈ ಸತಿ RCB ತಂಡದ ಬ್ಯಾಟಿಂಗ್ ಆಗಿರ್ಬೋದು, ಮತ್ತು ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ಇಲ್ಲಿ ಸಖತ್ತಾಗಿದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ನ ಇಲ್ಲಿ ಹೋಮ್ ಗ್ರೌಂಡಲ್ಲೇ ಸೋಲಿಸ್ಬಿಟ್ಟು ಇವತ್ತು 2ನೇ ಮ್ಯಾಚಲ್ಲಿ ಆಡ್ತಾ ಇದ್ದಾರೆ. ಇನ್ನು CSK ಕೂಡ ಮೊದಲನೇ ಮ್ಯಾಚ್ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಪರ. RCB ಕೂಡ ಇಲ್ಲಿ ಕೋಲ್ಕತ್ತಾ ವಿರುದ್ಧ ಇಲ್ಲಿ ಗೆದ್ದುಬಿಟ್ಟು ಇಬ್ಬರು ಕೂಡ ಗೆದ್ದಿರೋ ತಂಡನೇ. ಇಲ್ಲಿ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಬಟ್ ಆದರೆ ಹೈ ಸ್ಕೋರ್ ಲೆವೆಲ್ ಅಂತೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ಇಲ್ಲಿ 150 160 ಮಾತ್ರ ಇಲ್ಲಿ ಹೊಡೆಯೋಕ್ಕಾಗೋದು. ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದರೆ ಇವತ್ತಿನ ಮ್ಯಾಚ್ ಬಂದು RCB ವಿನ್ ಆಗ್ಬೋದು. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ
ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ, ನೀವು ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.